ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏಯ್ ನೋಡ್ಕೊಂಡು ಗಾಡಿ ಓಡಿಸೋದ ನಿನ್ಗೆ? ದೊಡ್ಡ ಕಾರು ಅಂತ ದುರಂಗದಲ್ಲಿ ಹೋಗ್ತೀಯ ನೀನು. ಜೀವ ಏನ್ ಹೋಗಿಲ್ವಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಏಯ್ ಎಷ್ಟೇ ದುರಂಕರ ನಿನ್ಗೆ ಜೀವದ ಬೆಲೆ ಗೊತ್ತಿಲ್ವಾ? ಏನೇ ಮುಖ ನೋಡ್ತೀಯ? ಇಳಿಯ ಗಾಡಿಯಿಂದ. ಯಾಕೆಂದ್ರೆ ಮನೆಯಲ್ಲಿ ಯಾಕೆ ಹೊಡಿತಿದ್ರ? ಏನಾಯ್ತು? ಏನ್ ದುರಂಕರ ಸರ್ ಇವ್ನಿಗೆ? ಆಕ್ಸಿಡೆಂಟ್ ಮಾಡಿ ದುಡ್ಡು ನೆಸಿತಾನೆ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ನೀವು ಡಾಕ್ಟರ್ ಕಣ್ಣ ಅಲ್ವಾ? ಹಾ, ಇವ್ ನನ್ನ ತಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ನೋಡಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ನಮ್ದೇ ಹಾಸ್ಪಿಟಲ್ ಇದೆ, ಟ್ರೀಟ್ಮೆಂಟ್ ಮಾಡಿಸ್ತೀವಿ, ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ. ಕರೆಕ್ಟ್ ಆಗಿ ಓಡಿಸೋ. ಸಾರಿ 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 ಸಾರಿ, ಪ್ಲೀಸ್ ಹೋಗಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಾರಿ ಸಾರಿ ಸಾರಿ, ಇಬ್ರು ಒಂದೇ ತಂದೆ ಮಕ್ಕಳು, ಆದ್ರೂ ಎಷ್ಟು ವ್ಯತ್ಯಾಸ ನೋಡಿ. ಒಬ್ರು ಡಾಕ್ಟ್ರು ಜೀವ ಉಳಿಸ್ತಾರೆ, ಅವ್ರ ತಮ್ಮ ನೋಡಿದ್ರೆ ಜೀವ ತೆಗಿತಾನೆ. ಏ ಸಂಜು, ಆರ್ ಯು ಆಲ್ ರೈಟ್? ಸಂಜು, ಆರ್ ಯು ಫೈನ್? ಸಂಜು, ನೀ ನನ್ನ ಫ್ಯಾಮಿಲಿನೇ ಅಲ್ಲ, ಎಲ್ರ ಮುಂದೆ ತಮ್ಮ ಅಂತ ಕರಿಬೇಡ, ಇರಿಟೇಟ್ ಆಗುತ್ತೆ. ಮೋಚಿಡಿ ಮೋಜಡೆ ಹಾಲ್ಕೋಬಾ. ಯಾಕೆ ಇವರಿಬ್ರು ಈ ರೀತಿ ಆಡ್ತಾ ಇದ್ದಾರೆ ಅಂತ ನೋಡ್ತಾ ಇದೀಯಾ? ಇವಳು ನನ್ನ ಬಾಳ ಗೆಳತಿ ಕಡೆ. ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದ್ತಿದ್ವಿ. ಆಗ ಇವಳಿಗೆ ಚಿಕ್ಕ ಜಡೆ ಇತ್ತು, ಅದಕ್ಕೆ ನಾನು ಇವಳನ್ನ ಮೋಡ್ಜಡೆ ಮೋಡ್ಜಡೆ ಅಂತ ಕರೆಯೋದು. ಇವಳೇನ್ ಕಮ್ಮಿ ಅನ್ಕೊಂಡಿದ್ಯಾ? ಇವಳು ನೋಡಕ್ಕೆ ಒಳ್ಳೆ ಹಾಲ್ಕೋವ ತರ ಇದ್ಲು, ಅದಕ್ಕೆ ನಾನು ಇವಳನ್ನ ಹಾಲ್ಕೋವ ಅಂತಾನೆ ಕರೀತಾ ಇದ್ದಿದ್ದು. ನನ್ ಸೊಸೆ ಕಡೆ ಮಾಲ್ತಿ ಅಂತ. ಅಲ್ಲ ಕಣೆ, ಗುಂಡು ಗುಂಡಕ್ಕಿದ್ದೆ, ಯಾಕೆ ಸ್ವರ್ಗೋಗಿದ್ಯಾ? ಅದಿರ್ಲಿ, ನೀನ್ ಯಾಕೆ ಹಾಲ್ಕೋವ ತರ ಇದ್ದೆ, ಈಗ ಸೀದ್ ಹೋಗಿದ್ಯಾ? ಹೌದಾ? ನನ್ ಹಾಕ್ ಕಾಣಿಸ್ತೀನಾ? ನಮ್ಮ ಮನೆಯವ್ರ ಎಷ್ಟೊತ್ತಿಗೆ ಬರ್ಬೇಕಿತ್ತು ಸಿಸ್ಟರ್? ಟೈಮ್ ಎಷ್ಟು? 1 ನಿಮಿಷ. ಅಯ್ಯಯ್ಯೋ 9:56. ಅಯ್ಯೋ ಅಣ್ಣ ಬನ್ನಿ ಇಲ್ಲಿ. ಬೀರ್ನ ಜನರಲ್ ವಾರ್ಡ್ ಕರ್ಕೊಂಡು ಹೋಗಿ, ನಾನು ಹೋಗ್ಬೇಕು. ಕರ್ಕೊಂಡು ಹೋಗಿ, ನಾನು ಬರ್ತೀನಿ, ನನಗೆ ಟೈಮ್ ಆಯ್ತು. ಟೈಮ್ ಎಷ್ಟು? ಹಾ 9:57. 9:57. ಯಾಕೋ ನನ್ನ ಟೈಮೇ ಸರಿಯಿಲ್ಲ. ಅಯ್ಯೋ ಟೈಮ್ 9:58 ಆಗೈತಿ. ಫಸ್ಟ್ ಯಾನ್ ಬಂದಿದ್ದು? ನೀ ಅಲ್ಲ, ನಾನು. ಏ ಸಾಕ್ ಗಪ್ಪಿರವ, ನಿಮ್ಗಿಂತ ಮುಂದೆ ನಾ ಬಂದಿದ್ದು. ಇಕ್ಕಿ ಏನ್ರಿ ನಮ್ಗಿಂತ ಮುಂದೆ ಬಂದ್ ಕಾಯಕತ್ತಾಳ? ನೀವ್ ಯಾರು ನಂಗೆ ಕಾಂಪಿಟೇಟರ್ಸ್ ಅಲ್ಲ. ಇವತ್ ನಾನು ಡಾಕ್ಟರ್ ಕರ್ಣ ಸರ್ಗೆ ಪ್ರಪೋಸ್
ಪ್ರಪೋಸ್ ಮಾಡೇ ಮಾಡ್ತೀನಿ. ಯಾಕುಳ್ಳೆ ಲೂಸ್ ತರ ನಗ್ತಾ ಇದ್ದೀರಾ? ನೀನ್ ಹೇಳ್ತಾನೇ ಇದ್ಯಾ, ನೀನ್ ಪ್ರಪೋಸ್ ചെയ്തിಲ್ಲ. ಇವತ್ ನಾನು ಡಾಕ್ಟರ್ ಕರ್ಣ ಸರ್ಗೆ ಪ್ರಪೋಸ್ ಮಾಡದೆ. ನೋಡಿದ್ರ ಟಿವಿಲಿ ಆಂಬ್ಯುಲೆನ್ಸ್ ಒಳಗೆ ಹೇಗ್ ಡೆಲಿವರಿ ಮಾಡ್ಸಿದ್ರು ಅಂತ ನಾನಂತೂ ಫುಲ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಏ ಸುಮ್ನಿರವ್ವ ಸಾಕು, ನೀವ್ ಒಬ್ಬಾಕಿನೇ ಅಲ್ಲ, ಇಡೀ ದವಾಖಾನೆ ತುಂಬಾ ಕರ್ಣ ಸರ್ ಫ್ಯಾನೇ ಅದಾರ. ಎಂದ ಲುಕ್ಕು ಕರ್ಣ ಸರ್ದು, ಏನ್ ಸ್ಟೈಲ್ ಅವ್ರದ್ದು. ನೀವುಗಳು ಹೀಗೆ ಹೊಗ್ಳುತ್ತಾ ಇರಿ, ನಾನು ಅವ್ರನ್ನ ಮದ್ವೆ ಮಾಡ್ಕೊಂಡು ಹೋಗ್ತೀನಿ. ನನ್ ಡೆಲಿವರಿಗೆ ನೀವೇ ನರ್ಸು. ರಮಣ ಹುಷಾರ? ಏನಾಯ್ತು? ಮಂಡಿನೋ ಇನ್ನೂ ಸರಿ ಹೋಗಿಲ್ವಾ? ಇನ್ನ ಕಮ್ಮಿ ಆಗ್ಲಿಲ್ಲ ಸರ್. ವಿವೇಕ್ ಸರ್ ನಮಸ್ಕಾರ ಸರ್. ಪೆನ್ ಪೇಪರ್ ಕೊಡಿ. ಸರ್ ಇವ್ರಿಗೊಂದು ಮಂಡಿ ಕ್ಯಾಪ್ ತಂದು ಕೊಡಿ. ಸರ್ ನನ್ನ ಲೆಕ್ಕದಲ್ಲಿ ಬರೆಯಕ್ಕೆ ಹೇಳಿ. ಆಯ್ತು ಸರ್. ಅವನಿಗೆ ನೀಪ್ಕೆ ತಂದು ಕೊಡ್ತಾನೆ. ಸರಿನಾ? ಇದಕ್ಕೆ ಕರ್ಣ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗೋದು. ಸರ್ ಹಾ, ಕೂತ್ಕೊಳ್ಳಿ. ಅಯ್ಯೋ, ನೀವು ಹಿರಿಯರು, ನೀವು ಕೈಯೆಲ್ಲ ಮುಗಿಬಾರ್ದು. ಓಕೆ? ಏನಾದ್ರೂ ಆರ್ಡರ್ ಮಾಡ್ಲಾ? ನಿಮ್ಗೇನ್ ಇಷ್ಟನೋ ಅದನ್ನ ಹೇಳಿ. Here's your favorite one. ತೇಜಸ್, ನೀನು ಇಲ್ಲಿ ಶೆಫ್ ಆಗಿ? ಇವನ್ ತೇಜಸ್, ನಾವಿಬ್ರು. ಅರ್ಥ ಆಯ್ತು. ಹಂಗಿದ್ರೆ ನನ್ನ ಯಾಕೆ ಕರ್ಸಿದ್ರಿ? ಸಾರಿ, ನಮ್ ವಿಷಯ ಇಬ್ರು ಮನೇಲೂ ಗೊತ್ತಿಲ್ಲ. ನಾವೇ ಯಾವ್ದಾದ್ರು ಒಳ್ಳೆ ಟೈಮ್ ನೋಡ್ಕೊಂಡು ಹೇಳೋಣ ಅನ್ಕೊಂಡ್ವಿ. ಸಾರಿ ಫಾರ್ ಎಂಬ್ಯಾರಸಿಂಗ್ ಯು. ಸೊ ನೀವೇನಾದ್ರೂ ನೆಪ ಹೇಳಿ ನನ್ನ ರಿಜೆಕ್ಟ್ ಮಾಡ್ಬಿಡಿ. ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ? ನಾನೇನ್ ಹೇಳೋದಿದೆ? ತೇಜಸ್, ಒಂದ್ ನಿಮಿಷ ಕುತ್ಕೊ. ನಾನ್ ಇನ್ ಮನೇಲಿ ಸುಳ್ಳು ಹೇಳಕ್ ಆಗಲ್ಲ. ಪಾಪ ಶಾಂತಿ ನನ್ ಮದ್ವೆ ವಿಷಯವಾಗಿ ಎಷ್ಟ್ ಟೆನ್ಷನ್ ಆಗಿದ್ದಾಳ ಗೊತ್ತಾ? ಮೊದ್ಲು ಬಂದು ಶಾಂತಿ ಹತ್ರ ಮಾತಾಡು. ನಾನೇನೋ ಒಂದ್ ಮಾಡ್ತೀನಿ. ತೇಜಸ್, ಕರುನಾಡ